ಅದೇ ಮಗುವಿಗೆ ಸರಿಯಾದಂಥ ಸಂಸ್ಕಾರವನ್ನು ಕೊಟ್ಟರೆ ಬೀಳೂರು ಗ್ರಾಮವನ್ನು ಪರಮ ಪವಿತ್ರವನ್ನಾಗಿ ಮಾಡಿದಂತಹ ಜಗದ್ಗುರು ಗುರು ಬಸವೇಶ್ವರನಂತಹ ಮಹಾಜ್ಯೋತಿಯಾಗಿ ಇಡೀ ಜಗವನ್ನೇ ಬೆಳಕು ಮಾಡುತ್ತೆ. ಅದೇ ಜ್ಯೋತಿಗೆ ಸರಿಯಾದ ಯೋಗ ತ್ಯಾಗ ಜ್ಞಾನದ ಒಂದು ಸಂಸ್ಕಾರವನ್ನು ಕೊಟ್ಟರೆ ಕಿಶೆ ಇಲ್ಲದಂತಹ ಮಹಾಜಂಗಮರು ಯಾವ ಊರಿನಲ್ಲಿಯೂ ಕೂಡ ಒಂದು ಪೈಸೆಯಷ್ಟು ರೊಕ್ಕವನ್ನು ಮುಟ್ಟದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂಥವ್ರು ತಯಾರಾಗುತ್ತಾರೆ. ಹುಟ್ಟಿದಾಗ ಏನೇನೂ ಇರಲಿಲ್ಲ. ಯಾವ ಕ್ಷಣಕ್ಕೆ ಸರಿಯಾಗಿ ಸಂಸ್ಕಾರವನ್ನು ಕೊಟ್ಟರು ಆವಾಗ ಒಂದು ಮಗು ಏನಾಯಿತು ಅಂದ್ರೆ ಇಡೀ ಜಗತ್ತಿನಲ್ಲಿಯೇ ದೇವರಾಗಿ ಪ್ರಸಿದ್ಧವಾಗ್ತದಂದ ಬಳಿಕ ಸಂಸ್ಕಾರಕ್ಕೆ ಎಷ್ಟು ಮಹತ್ವದ ಅಂತ ತಿಳ್ಕೊಂಡಿರಬೇಕು. ಆದ್ದರಿಂದ ನಾವೆಲ್ಲರೂ ಕೂಡ ಹುಟ್ಟಿದೀವಿ. ಈಗೇನು ನಮ್ದು ಯಾರ್ದು ತೊಟ್ಲಾಗಿರುವ ವಯಸ್ಸಲ್ಲ. ತೊಟ್ಲಾಂದ ಇಳಿದ ಹೊರಗೆ ಬಂದ್ಬಿಟ್ಟಿದೀವಿ. ಇನ್ನು ಯಾರು ನಮ್ಮನ್ನು ತೊಟ್ಲಾಗ ಹಾಕಿ ತೂಗಂಗಿಲ್ಲ. ನಾವು ತಿಳ್ಕೊಂಡಿರ್ಬೋದು ಏನಾದರೂ, ಆದ್ರೆ ಒಮ್ಮೆ ಮನುಷ್ಯ ತೊಟ್ಟಿಲಿನಿಂದ ಕೆಳಗೆ ಇಳಿದ ಅಂದ್ರೆ ಅವನು ಹೊಳ್ಳೆ ತೊಟ್ಲಾಗ ಕುಣಿಸೋದು ಹೋಗು ಮುಂದನ. ಇದು ಮೊದಲನೇ ತೊಟ್ಲ, ಅದು ಕೊನೆಯ ತೊಟ್ಲ. ಇವು ಎರಡೂ ತೊಟ್ಟಿಲುಗಳ ನಡುವೆ ಮನುಷ್ಯ ಏನಾಗಿ ಬದುಕ್ತಾನಲ್ಲ ಅದರ ಮ್ಯಾಲಿನಿಂದ ಇವು ಚಲೋ ಮನುಷ್ಯನೋ ಏನು ಕೆಟ್ಟ ಮನುಷ್ಯನೋ ಅಂತ ನಿರ್ಧಾರ ಆಗ್ತದೆ.